ಹಾಯ್, ವೆಲ್ಕಮ್ ಬ್ಯಾಕ್ ಟು ಟೆಕ್ಸ್ಟೋರ್ MX. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರೋ ಅವರು ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಕ್ಷತಂ. ಏನಪ್ಪ ಇವಳು ಈಗ ಬಂದು ಮದುವೆ ಮಂತ್ರ ಹೇಳಿಕತ್ತಾಳ ಅಂದ್ಕೊಂಡಿರೇನ? ಹೌದು, ನಾನು ಮದುವೆ ಬಗ್ಗೆ ಮಾತಾಡೋಣ ಅಂದ್ಕೊಂಡೀನಿ. ಮದುವೆ ಸ್ವರ್ಗದ ನಿಶ್ಚಯ ಆಗಿರ್ತದ ಅಂತ ಹೇಳ್ತಾರ ತಿಳಿದಂಥವ್ರು. ಮದುವೆ ಅಂದ್ರೇನು? ಮದುವೆ ಅಂದ್ರೆ ಪ್ರೀತಿ ಮತ್ತು ಬಾಂಧವ್ಯದಿಂದ ಕೂಡಿರೋ ಜೀವನ ಆಗಿರ್ತದೆ. ಇಲ್ಲಿಬ್ಬರು ಪರಸ್ಪರ ಗೌರವ ಮತ್ತು ನಂಬಿಕೆ ಒಗ್ಗಟ್ಟಿನಿಂದ ಜೀವನ ಕಂಡ್ಕೋಬೇಕಾಗಿರ್ತದೆ. ಪ್ರೀತಿ ಸಂಬಂಧ ಅಂತಾರಲ್ಲ, ಅದು ಒಂದು ಹೂ ಇದ್ದಂಗೆ. ಅದು ತಾನಾಗ ಅರಿತದೆ. ಇದರೊಳಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಗೌರವಿಸೋದು ಮತ್ತು ಬೆಂಬಲಿಸೋದು ಭಾಳ ಮುಖ್ಯ ಆಗಿರ್ತದೆ ನೋಡ್ರಿ. ಪ್ರತಿದಿನ ಜೀವನದಾಗ ಮಾತುಕತೆ ಇರ್ತದೆ, ನಗು ಇರ್ತದೆ, ಮತ್ತು ಒಬ್ರಿಗೊಬ್ರು ಕೆಲಸದಾಗ ಸಹಕಾರನೂ ಇರ್ತದೆ. ಇದರಿಂದ ಒಂದು ಗಟ್ಟಿಯ ಸಂಬಂಧ ಹುಟ್ಕೊಳ್ತದೆ. ಜೀವನದಾಗ ಕಷ್ಟಗಳು, ಸವಾಲುಗಳು ಭಾಳ ಬರ್ತಿರ್ತಾವೆ. ಹಂಗನ್ಕೊಂಡು ನಾವು ಹಿಂದಕ್ಕೆ ಸರಿಯಂಗಿಲ್ಲ. ಇಬ್ಬರು ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂದಾಗ ಅದ್ರ ನಂಬಿಕೆ ಇನ್ನೂ ಜಾಸ್ತಿ ಆಗ್ತದೆ. ಇವ್ರು ಹಚ್ಚೋ ಪ್ರೀತಿ ದೀಪ ಬರೀ ಇವರಿಬ್ರಿಗಷ್ಟ ಅಲ್ಲದು, ಅವ್ರ ಸುತ್ತಮುತ್ತಲು ಯಾರ್ಯಾರು ಇರ್ತಾರಲ್ಲ ಅವರಿಗೂ ಪ್ರೇರಣೆ ಆಗಿರ್ತದೆ. ಮತ್ತು ಪ್ರೀತಿ ಸಂತೋಷ ಹಂಚ್ಕೊಳ್ಳೋಕೆ ಇದು ಮುನ್ಸೂಚನೆ ಆಗಿರ್ತದೆ. ಸಂಬಂಧದಾಗ ಸಹಾನುಭೂತಿ ಇರ್ತದೆ, ಸಹಜತೆ ಇರ್ತದೆ, ಮತ್ತು ಒಗ್ಗಟ್ಟು ಇರ್ತದೆ. ಇದರಿಂದನ ನಂಟು ಗಟ್ಟಿಯಾಗಿ ಉಳಿಸ್ತದೆ. ಮತ್ತು ಪ್ರತಿಯೊಂದು ಕ್ಷಣವೂ ವಿಶೇಷ ಮತ್ತು ಅಮೂಲ್ಯವಾಗಿರ್ತದೆ. ಈಗ ನಾ ಹೇಳಿರೋದನ್ನೆಲ್ಲ ಅರ್ಥಕೊಂಡು ಒಬ್ರಿಗೊಬ್ರು ಜೊತೆಯಾಗಿ ನಿಂತ್ರೆ, ನಾ ಮೊದಲ ಹೇಳಿದ್ನಲ್ಲ ಮದುವೆ ಸ್ವರ್ಗದ ನಿಶ್ಚಯ ಆಗಿರ್ತದಂತ, ಆ ಸ್ವರ್ಗ ಸುಖ ನೀವು ಅನುಭವಿಸ್ತೀರಿ. ಇಲ್ಲ ಇಬ್ಬರು ವಿರುದ್ಧ ದಿಕ್ಕಿನಾಗ ಹೊರಟ್ರಿ ಅಂದ್ರೆ ಅದ ಸಂಬಂಧ ನರಕವಾಗಿ ಕಾಣಿಸ್ತದೆ. ಇದು ಒಂದೊಂದು ಸಣ್ಣ ಪ್ರಯತ್ನ. ಯಾರ್ಯಾರು ಇನ್ನೂ ಮದುವೆ ಆಗಿಲ್ಲ ಅವರು ಇದನ್ನೆಲ್ಲ ತಿಳ್ಕೊಂಡಿರಿ, ಮುಂದೆ ಉಪಯೋಗ ಬರ್ತದೆ. ಯಾರು ಮದುವೆ ಆಗಿರಲ್ಲ ಅವರು ಇದನ್ನೆಲ್ಲ ಅಳವಡಿಸ್ಕೊಳ್ರಿ, ಜೀವನ ಭಾಳ ಚಲೋ ಇರ್ತದೆ. ಆ ಥರ ಮುಂದೆ ಇನ್ನೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡೋದನ್ನು ಮರಿಬೇಡ್ರಿ.